ಎಲ್ಲರಿಗೂ ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯಾ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ, ಇಂದು ಪ್ರತಿ ವಾರದಂತೆ ಅದ್ಭುತವಾದಂತಹ ಪ್ರತಿಭೆಯ ಜೊತೆ ಅಂದರೆ ಪ್ರತಿಭೆಯ ಕಲಾ ಜರ್ನಿಯ ಜೊತೆ ನಾವು ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇವರು ಭರತನಾಟ್ಯಕ್ಕೂ ಸೈ, ಯಕ್ಷಗಾನಕ್ಕೂ ಸೈ, ಹಾಡುಗಾರಿಕೆಗೂ ಸೈ, ಭಾಗವತಿಕೆಗೂ ಸೈ, ಮಿಮಿಕ್ರಿಗೂ ಸೈ. ಇವರ ಒಂದು ಕಲಾ ಜರ್ನಿಯನ್ನು ಕೇಳ್ತಾ ಹೋದರೆ ಅಥವಾ ಇವರಲ್ಲಿ ಇರುವಂತಹ ಟ್ಯಾಲೆಂಟನ್ನು ಕೇಳ್ತಾ ಹೋದರೆ ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಹನ್ಷಿತ್ ಆಳ್ವಾ ಇವರು. ಸೊ ಬನ್ನಿ ಅವ್ರ ಜೊತೆನೇ ಕೇಳೋಣ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಇನ್ನು ಮುಂದೆ ಏನಾಗಬೇಕು ಅಂತ ಇದ್ದಾರೆ, ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ಎಸ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಚೆನ್ನಾಗಿದ್ದೀರಾ? ಓಕೆ. ಇವತ್ತು ನಮ್ಮ ಎಲ್ಲ ವೀಕ್ಷಕರು ಕೂಡ ನಿಮ್ಮ ಒಂದು ಕಲಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಆದ್ರಿಂದ ನೀವು ರೆಡಿ ಅಲ್ಲ? ಎಸ್. ಮೊಟ್ಟ ಮೊದಲನೇದಾಗಿ ಹನ್ಷಿತ್ ಆಳ್ವಾ ಅವರು ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ ಆ್ಯಂಡ್ ಯಾವ ಸ್ಕೂಲಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅಂತ ತಿಳಿಸಿ. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿಶ್ವಮಂಗಲ ಶಾಲೆ ಕೊಣಾಜೆ. ಓಕೆ, ವಿಶ್ವಮಂಗಲ ಶಾಲೆಯಲ್ಲಿ ನೀವು ಈಗ ಕಲಿತಾ ಇದ್ದೀರಾ. ಸೊ ಯಾವುದೆಲ್ಲ ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ? ಇಷ್ಟು ಸ್ವಲ್ಪ ಲೀಸ್ಟ್ ಹೇಳಿದೆ, ಒಂದೆರಡು ಮಿಸ್ ಆಗಿರ್ಬೋದು. ಆದ್ರಿಂದ ಯಾವುದೆಲ್ಲ ಕಲೆಗಳನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ? ನಾನು ಭರತನಾಟ್ಯ, ಯಕ್ಷಗಾನ, ಭಾಗವತಿಕೆ, ಕರಾಟೆ, ಸಂಗೀತ, ಮಿಮಿಕ್ರಿ, ಛದ್ಮವೇಷ ಇಂತಹ. ಓಕೆ, ನಾನು ಅವಾಗಲೇ ಹೇಳಿದೆ ಅಲ್ವಾ, ಕೆಲವೊಂದು ತಪ್ಪಾಗಿರ್ಬೋದು, ಬಿಟ್ಟು ಹೋಗಿರ್ಬೋದು ಅಂತ. ಸೊ ಇಷ್ಟೆಲ್ಲ ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ. ಸೊ ಓಕೆ, ನೀವು ಇಷ್ಟೆಲ್ಲ ಒಂದು ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಇಷ್ಟೆಲ್ಲವನ್ನ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಏನು ಸಾಧನೆಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಗುರುಗಳು ಇರ್ತಾರೆ. ಸೊ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರ ಹೆಸರನ್ನ ಹೇಳಬೇಕಾಗ್ತದೆ. ಆದ್ರಿಂದ ನೀವು ಹೋಗುವಂತಹ ಕ್ಲಾಸ್ಗಳ ಹೆಸರು ಆ್ಯಂಡ್ ಆ ಕ್ಲಾಸ್ನ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಾನು ಭರತನಾಟ್ಯದಲ್ಲಿ ವಿದುಷಿ ಸ್ವಾತಿ ಭಟ್, ಸಂಗೀತವನ್ನು ಮಂಜುಳಾ ಜೀರಾವ್ ಹಾಗೂ ಯಕ್ಷಗಾನ ಭಾಗವತಿಗೆ 2 ಪ್ರಸಾದ್ ಚೇರ್ಕಾಡಿ ಮತ್ತು ಕರಾಟೆಯನ್ನು ಸಂಪತ್ ಸರಲ್ಲಿ ಕಲಿಯುತ್ತಿದ್ದೇನೆ. ಓಕೆ, ಇವರೆಲ್ಲರೊಟ್ಟಿಗೆ ನೀವು ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ದೀರಾ ಆ್ಯಂಡ್ ನೀವು ಇಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವರು ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ. ಓಕೆ, ಈಗ ನೀವು ಹೇಳ್ತಾ ಇದ್ದೀರಾ ನೀವು 7th ಸ್ಟ್ಯಾಂಡರ್ಡಲ್ಲಿ ಈಗ ವಿದ್ಯಾಭ್ಯಾಸವನ್ನು ಮುಂದೆ ಮಾಡಲಿಕ್ಕಿದ್ದೀರಾ. ಸೊ ಆದ್ರಿಂದ ನೀವು ಈ ಒಂದು ಪ್ರೋಗ್ರಾಮ್ಸ್ಗಳಿಗೆ ಬರುವಂತಹ ಸಂದರ್ಭದಲ್ಲಿ ದೂರ ದೂರದ ಕಡೆಗಳಲ್ಲಿ ನೀವು ಪ್ರೋಗ್ರಾಮ್ಸನ್ನು ಕೊಡ್ತೀರಾ. ಬೆಂಗಳೂರು, ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಪ್ರೋಗ್ರಾಮನ್ನು ನೀಡ್ತಾ ಇರ್ತೀರಾ. ಈ ಒಂದು ಪ್ರೋಗ್ರಾಮ್ ಅಂತ ಹೇಳುವಂಥದ್ದು ವಾರದ ಕೊನೆಯಲ್ಲೇ ಶನಿವಾರನೇ ಬರ್ತದೆ, ಆದಿತ್ಯವಾರನೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಒಂದೊಂದು ಸರ್ತಿ ವೀಕ್ಸ್ ನಡುವಲ್ಲಿ ಕೂಡ ಬೀಳ್ತದೆ. ಕ್ಲಾಸ್ ಇರುವಂತಹ ಸಂದರ್ಭದಲ್ಲಿ ಆರ್ ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ ಜಾಸ್ತಿ ಬರ್ತದೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಅಲ್ವಾ? ಸೊ ಈ ಸಂದರ್ಭದಲ್ಲಿ ನಿಮಗೆ ಸ್ಕೂಲ್ ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ? ರಜೆ ಎಲ್ಲ ಕೊಡ್ತಾರಾ? ರಜೆ ಕೊಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು. ಓಕೆ, ಅವರು ನಮಗೆ ರಜೆ ಕೊಡ್ತಾರೆ, ಆದ್ರೆ ಮತ್ತೆ ಹೇಳ್ತಾರೆ ಎಲ್ಲ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಎಲ್ಲ ಓದ್ಬೇಕು, ಹಾಗೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ನೀವೆಲ್ಲಾದ್ರೂ ನೋಟ್ಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅಂಡ್ ಯಾವ್ದಾದ್ರು ಡೌಟ್ಸ್ ಇದ್ರೆ ಮ್ಯಾಮ್ ನವರೆಲ್ಲ ತುಂಬಾ ಕ್ಲಿಯರ್ ಮಾಡಿ ಎಲ್ಲ ಕೊಡ್ತಾರೆ. ಓಕೆ, ಹಾಗಾದ್ರೆ ನೀವೊಂದು ಅದ್ಭುತವಾದಂತಹ ಸಿಂಗರ್ ಅಂತ ನಮ್ಗೆಲ್ಲ ಗೊತ್ತು. ಸೊ ಆದ್ರಿಂದ 3 ಲೈನ್ ಯಾವ್ದಾದ್ರು ಒಂದು ನಿಮ್ಮ ಪ್ರೀತಿಯ ಹಾಡನ್ನ ನಮ್ಮ ವೀಕ್ಷಕರಿಗಾಗಿ ಹಾಡ್ಬೇಕಾಗಿ ವಿನಂತಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ರಾಜಿಸು ರಾಜರತ್ನನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಮುಂದೆ ಹೋಗದು
ಸೋತು ತಲೆಯಾವಾಗದು. ಎಸ್, ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ದೀರಾ. ಆ್ಯಂಡ್ ವೀಕ್ಷಕರ ಗಮನಕ್ಕೆ ಇವರು ಮೈಸೂರಿಗೆ ಹೋಗಿ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಬಂದಿರೋ ಕಾರಣದಿಂದಾಗಿ ಸ್ವಲ್ಪ ವಾಯ್ಸಲ್ಲಿ ಸ್ವಲ್ಪ ಆಚೀಚೆ ಆಗಿದೆ. ಸೊ ಅದರಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದೆ. ಸೊ ಈಗ ನಾವು ನೋಡ್ಬೋದು ತುಂಬ ಕಡೆಗಳಲ್ಲಿ ಈ ಒಂದು ಕೊರೋನಾ ಟೈಮಲ್ಲಾಗಿರ್ಬೋದು ಅಥವಾ ಮಳೆಗಾಲದ ಸಮಯದಲ್ಲಿ ನಿಮಗೆ ತುಂಬ ರಜೆಗಳು ಸಿಗ್ತಾ ಇತ್ತು ಅಲ್ವಾ? ಅಂದರೆ ಕೊರೋನಾ ಟೈಮಲ್ಲಾದರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳಿತ್ತು, ಹೋಮ್ ವರ್ಕ್ ಅಂತ ಸಿಗ್ತಾ ಇತ್ತು. ಬಟ್ ಈಗ ಮಳೆ ವಾಪಸ್ ನಮಗೆ ರಜೆ ಸ್ಟಾರ್ಟ್ ಆಯಿತು, ಮಳೆ ಬರ್ತಾ ಉಂಟು ಅಂತ. ಆ್ಯಂಡ್ ನಮ್ಗೆ ಯಾವುದೇ ಹೋಮ್ ವರ್ಕ್ಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಹನ್ಷಿತ್ ಆಳ್ವ ಅವರು ಆ ಟೈಮನ್ನು ಹೇಗೆ ಸ್ಪೆಂಡ್ ಮಾಡ್ತಾರೆ? ನಾನು ಭರತನಾಟ್ಯ, ಯಕ್ಷಗಾನ ಎಲ್ಲ ಪ್ರಾಕ್ಟೀಸ್ ಮಾಡ್ತೇನೆ. ಮತ್ತು ಪ್ರೋಗ್ರಾಮ್ ಸಾಧಾರಣ ಇರ್ತದೆ ಪ್ರೋಗ್ರಾಮ್, ಮತ್ತೆ ಅದು ಪ್ರೋಗ್ರಾಮ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತೇನೆ. ಹಾಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಆಟ ಆಡ್ತೇನೆ. ಹಾಗೆ ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೀಗೆ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಆಗ್ತಾ ಅಂಡ್ ಸ್ವಲ್ಪ ಆಟವನ್ನ ಕೂಡ ಆಡ್ತಾ ನಿಮ್ಮ ಡೈಲಿ ಅಂದ್ರೆ ಟೈಮ್ ಅನ್ನ ನೀವು ಸ್ಪೆಂಡ್ ಮಾಡ್ತೀರಾ ಅಂತ. ಓಕೆ, ಹಾಗಾದ್ರೆ ನಿಮ್ಮ ತಂದೆ ತಾಯಿಯ ಹೆಸರನ್ನ ವೀಕ್ಷಕರಿಗಾಗಿ ತಿಳಿಸಿ. ನನ್ನ ಅಪ್ಪನ ಹೆಸರು ಗಣೇಶ್ ಪ್ರಸಾದ್ ಆಳ್ವ ಹಾಗೂ ಅಮ್ಮನ ಹೆಸರು ಬಬಿತಾ ಗಣೇಶ್ ಪ್ರಸಾದ್ ಆಳ್ವ. ಓಕೆ, ಹಾಗಾದ್ರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಅಂದ್ರೆ ನೀವು ಇವತ್ತು ಈ ಒಂದು ವೇದಿಕೆಗೆ ಬಂದಿದ್ದೀರಾ, ಇಷ್ಟೊಂದು ಸಾಧನೆಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಿಮ್ಮ ತಂದೆ ತಾಯಿ ಅಲ್ವಾ? ಸೊ ಆದ್ರಿಂದ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಇದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಮನದ ಆಳದ ಮಾತನ್ನ ಅವರಿಗಾಗಿ ತಿಳಿಸ್ಬೋದು. ನನ್ನ ಅಪ್ಪ ಅಮ್ಮನ ಇಂದಲೇ ನಾನು ಇಲ್ಲಿ ತನಕ ಮುಟ್ಟಿದ್ದೇನೆ. ಅವರು ನನಗೆ ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಅವರು ತುಂಬಾ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಡ್ತಾರೆ. ಹಾಗಾಗಿ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ವಾ? ಸೊ ಎಲ್ಲರಿಗೂ ಅಂದರೆ ಎಲ್ಲ ಕಲಾವಿದರಿಗೂ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಯಾವತ್ತೂ ಕೂಡ ಅವರಿಗೆ ಚಿರಋಣಿ ಆಗಿರ್ಬೇಕು ಅಲ್ವಾ? ಎಸ್, ಓಕೆ. ಹಾಗಾದರೆ ನಿಮ್ಮ ತಂದೆ ತಾಯಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾದರೆ ಫ್ಯಾಮಿಲಿಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಂದರೆ ಅದರ್ ದೆನ್ ಯುವರ್ ಮಾಮ್ ಆ್ಯಂಡ್ ಡ್ಯಾಡ್ ಯಾರೆಲ್ಲ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿಯಲ್ಲಿ? ಅಜ್ಜಿ, ಅಜ್ಜ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಅಂದ್ರೆ ಫ್ಯಾಮಿಲಿಯಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ಹನ್ಷಿತ್ ಆಳ್ವ ಅವರಿಗೆ ಸ್ಕೂಲಲ್ಲೂ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ಎಲ್ಲ ಕಡೆಯಿಂದಲೂ ನಿಮಗೆ ಫುಲ್ ಸಪೋರ್ಟ್ ಇದೆ ಅಂತ ಆಯ್ತು. ಹಾಗಾದ್ರೆ ನೀವು ಅದ್ಭುತವಾಗಿ ಮಿಮಿಕ್ರಿಯನ್ನು ಮಾಡ್ತೀರಾ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಸೊ ಆದ್ರಿಂದ ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಕೆಲವು ಮಿಮಿಕ್ರಿಯನ್ನು ನಮ್ಮ ವೀಕ್ಷಕರಿಗಾಗಿ ಮಾಡಿದ್ದಾರೆ. ನವಿಲು, ಟ್ರೈನ್, ಮತ್ತೆ ನಾಯಿಗೆ ಕಲ್ಲು ಬಿಸಾಡಿದಾಗ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಇದನ್ನೆಲ್ಲ ನೀವು ಹೇಗೆ ಕಲ್ತ್ರಿ? ಯಾರ ಜೊತೆ ಕಲ್ತ್ರಿ ಮಿಮಿಕ್ರಿ ಅನ್ನೋದನ್ನ? ನಾನು ಯೂಟ್ಯೂಬ್ ನೋಡಿ ಕಲಿತೆ. ಯೂಟ್ಯೂಬ್ ನೋಡಿ ಕಲ್ತ್ರಿ? ಓಕೆ. ಮತ್ತೆ ಅಪ್ಪ ನಂಗೆ ಹೇಳಿಕೊಟ್ಟಿದ್ರು, ಹಾಗೆ ಮಾಡಿ ಹೀಗೆ ಮಾಡಿ. ಅಪ್ಪನೂ ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ನೀವು ಯೂಟ್ಯೂಬ್ ಇಂದಲೂ ಕಲ್ತಿದ್ದೀರಾ ಅಂಡ್ ತಂದೆಯು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅದನ್ನು. ಓಕೆ, ಫ್ಲೋ ಅನ್ನೆಲ್ಲ ಹೇಗೆ? ಸೊ ಸಾಂಗ್ ಹೇಳುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದೆಲ್ಲ ಕಾಮನ್, ಬಟ್ ಮಿಮಿಕ್ರಿ ಅನ್ನುವಂಥದ್ದು ತುಂಬಾ ಕಷ್ಟ. ಅದು ಸಿಮಿಲರ್ ಆಗಿ ಅದೇ ಟೋನ್ ಈಗ ನೀವು ಮಾಡಿದ್ರಲ್ವಾ, ತುಂಬಾ ಸಿಮಿಲಾರಿಟಿ ಇತ್ತು ಅದರಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಮುಂದಕ್ಕೆ ಹನ್ಷಿತ್ ಆಳ್ವ ಅವರು ಈ ಒಂದು ಕಲಾಕ್ಷೇತ್ರಕ್ಕೆ ಎಷ್ಟನೇ ವರ್ಷದಲ್ಲಿ ಪಾದಾರ್ಪಣೆಯನ್ನ ಮಾಡಿದ್ರಿ? ನಾನು 4ನೇ ವಯಸ್ಸಿನಲ್ಲಿ ಭರತನಾಟ್ಯಕ್ಕೆ ಜಾಯಿನ್ ಆದೆ. ಆದ್ಮೇಲೆ ಈ ಕಲಾ ಜರ್ನಿ ಶುರುವಾಯಿತು. ಸೊ ಓಕೆ, ನಾವೀಗ ಒಂದು ಕಲಾವಿದರಾಗಿ ನಾವು ಮೊಟ್ಟ ಮೊದಲನೇದಾಗಿ ಹತ್ತಿದಂತಹ ವೇದಿಕೆ ಅಂತ ಹೇಳಿದ್ರೆ ಅದು ನಮಗೆ ಯಾವತ್ತೂ ನೆನಪಿರ್ತದೆ, ಯಾವತ್ತೂ ಕೂಡ ನಾವು ಮರೆಯುವುದಿಲ್ಲ. ಈ ಒಂದು ವೇದಿಕೆ ನಾನು ಮೊಟ್ಟ ಮೊದಲನೇದಾಗಿ ಹೋದಂತಹ ವೇದಿಕೆ ಅಂತ. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಮೇಲೆ ನಮ್ಮ ಕಲಾ ಜರ್ನಿ ಶುರು ಆಗಿರ್ತದೆ, ಹೌದಲ್ವಾ? ಹಾಗಾಗಿ ಹನ್ಷಿತ್ ಆಳ್ವ ಅವರ ಮೊಟ್ಟ ಮೊದಲ ವೇದಿಕೆ ಯಾವುದು ಅಂತ ನೆನಪಿದೆಯಾ? ಅದು ನಾನು ಮೊದಲನೇದಾಗಿ ಕೃಷ್ಣ ವೇಷ ಮಾಡುವಾಗ ಮೊದಲು ಹತ್ತಿದ ವೇದಿಕೆ ಕಣಿಪುರದ್ದು ಗೋಪಾಲಕೃಷ್ಣ, ಅದು ಕಣಿಪುರ, ಕಾಸರಗೋಡು. ಓಕೆ, ಒಂದು ವಿಷಯ ಎಲ್ಲರಿಗೂ ಈ ಒಂದು ನೆನಪು ಇರುವುದಿಲ್ಲ.
ನಾನು ಯಾವುದು ಮೊಟ್ಟ ಮೊದಲನೇದಾಗಿ ವೇದಿಕೆಗೆ ಹೋದೆ ಅಂತ ನಾನು ಎಲ್ಲರ ಜೊತೆ ಈ ಪ್ರಶ್ನೆಯನ್ನು ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಆ ಕಲೆಯ ಬೆಲೆ ಗೊತ್ತಿರ್ತದೆ ನೋಡಿ, ಅವರು ಆ ಒಂದು ಸ್ಟೇಜನ್ನು ನೆನಪಿಟ್ಕೊಳ್ತಾರೆ ಯಾವತ್ತೂ ಕೂಡ. ಯಾಕೆಂತ ಹೇಳಿದರೆ ನಾನು ಮೊಟ್ಟ ಮೊದಲನೇದಾಗಿ ಆ ವೇದಿಕೆಗೆ ಹೋಗಿದ್ದೆ, ಅಲ್ಲಿಂದ ಮೇಲೆ ನನ್ನ ಕಲಾ ಜರ್ನಿ ಶುರುವಾಯಿತು ಅಂತ. ನೀವು ಹೇಳಿದ್ರಿ ನೀವು 4ನೇ ವರ್ಷದಲ್ಲಿ ಆ ವೇದಿಕೆಗೆ ಹತ್ತಿದ್ರೂ ಕೂಡ ಅದನ್ನು ಇಲ್ಲಿಯವರೆಗೂ ನೆನಪಿಟ್ಟುಕೊಂಡಿದ್ದೀರಾ ಅಂತ ಹೇಳಿದರೆ ಅದು ತುಂಬ ದೊಡ್ಡ ವಿಷಯ. ಆದ್ದರಿಂದ ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ವೇದಿಕೆಗಳು ಸಿಗ್ತಾ ಹೋಗಲಿ ಅಂತ ಕೇಳ್ತಾ, ಇಲ್ಲಿಯವರೆಗೆ ಯಾವ್ಯಾವ ಕಡೆಗಳಲ್ಲೆಲ್ಲ ನೀವು ಪ್ರೋಗ್ರಾಮ್ಸ್ಗಳನ್ನು ನೀಡಿದ್ದೀರಾ ಆ್ಯಂಡ್ ಎಷ್ಟು ಪ್ರೋಗ್ರಾಮ್ಸ್ಗಳನ್ನೆಲ್ಲ ಅಟೆಂಡ್ ಮಾಡಿದ್ದೀರಾ ನೀವು? ಯಾವ್ಯಾವ ಕಡೆ ಅಂತ ಕ್ಲಿಯರ್ ಆಗಿ ಹೇಳಿಕ್ಕೆ ಆಗ್ದಿಲ್ಲ. ನಾನು ವಾಯ್ಸ್ ಆಫ್ ತಂಡದ ಜೊತೆ ಅಲ್ಲಿ ಅಗರಿಯಲ್ಲಿ, ಅಯೋಧ್ಯದಲ್ಲಿ ನೀಡಿದ್ದೇನೆ, ಲಕ್ನೋನಲ್ಲಿ ನೀಡಿದ್ದೇನೆ, ಮತ್ತೆ ಬೆಂಗಳೂರು, ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಹಾಗೂ ದೇಶದಿಂದ ಹೊರಗೆ ಹೋಗಿ ಲಕ್ನೋದಲ್ಲಿಯೂ ಕೂಡ ನೀವು ಕಾರ್ಯಕ್ರಮವನ್ನ ನೀಡಿದ್ದೀರಾ. ಅಯೋಧ್ಯದಲ್ಲಿಯೂ ಕೂಡ ಕಾರ್ಯಕ್ರಮವನ್ನ ನೀಡಿದ್ದೀರಾ. ಓಕೆ, ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ಜಾಗಗಳಿಗೆ ಹೋಗಿ ಅಲ್ಲಿಯೂ ನಮ್ಮ ಒಂದು ವಾಯ್ಸ್ ಆಫ್ ಆರಾಧನದ ಹೆಸರನ್ನ, ನಮ್ಮ ತುಳುನಾಡಿನ ಹೆಸರನ್ನ ಮಿಂಚಿಸುವಂತಾಗ್ಲಿ ಅಂತ ನಾವು ಅಭಿಮತ ವಾಹಿನಿಯ ಪರವಾಗಿ, ವಾಯ್ಸ್ ಆಫ್ ಆರಾಧನ ಪರವಾಗಿ ಹಾಗೂ ಶ್ರೇಯಾ ಸುಳ್ಳಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಆ್ಯಂಡ್ ಮುಂದಕ್ಕೆ ಹಂಚಿತಾ ಆಳ್ವ ಅವರಿಗೆ ಏನಾಗಬೇಕು ಅಂತ ಆಸೆ ಇದೆ ದೊಡ್ಡದಾದ್ಮೇಲೆ, ಎಜುಕೇಶನ್ ಎಲ್ಲ ಮುಗಿಸಿ? ನಾನು ಡಿಗ್ರಿ ಮುಗಿಸಿ IAS ಆಗ್ಬೇಕಂತ, IAS ಆಗ್ಬೇಕು ಅಂತ ಆಸೆ ಇದೆ. ಇದು ತಂದೆ ತಾಯಿಯ ಆಸೆಯ ಅಥವಾ ಹಂಚಿತಾ ಆಳ್ವ? ನನಗೆ ಅಪ್ಪ ಹೇಳಿದ್ರು IAS ಅಂದ್ರೆ ಏನು, IPS, IFS ಹೇಳಿದ್ರು. ನಾನು ಅದರಲ್ಲಿ ಅಪ್ಪನಿಗೆ IAS ಇಷ್ಟ ಆಗಿತ್ತು, ನಾನು ಕೂಡ IAS. ಓಕೆ, ಹಾಗಾದ್ರೆ ತಂದೆಯ ಡ್ರೀಮ್ ಅನ್ನ ಸಕ್ಸಸ್ ಮಾಡುವ ಹಾದಿಯಲ್ಲಿ ನೀವಿದ್ದೀರಾ ಅಂತ ಆಯ್ತು. ಈ ಡ್ರೀಮ್ ಕೂಡ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ, ಈಗ ನೀವು IAS ಆಗ್ತೀರಾ ಅಲ್ವ, ಅದ ನಂತರ ಕೂಡ ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಬ್ರೇಕ್ ಮಾಡ್ತೀರಾ? ಬ್ರೇಕ್ ಅಂತೆಲ್ಲ ಇದು ಹಾಬಿ ಆಗಿ ಪ್ಯಾಷನು ಬೇಕು, ಪ್ರೊಫೆಷನು ಬೇಕು, ಎರಡನ್ನೂ ಒಟ್ಟಿಗೆ ನಿಭಾಯಿಸ್ತಾ ಹೋಗ್ತೀರಾ. ಓಕೆ, ಹಾಗಾದ್ರೆ ನೀವಿವತ್ತು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರಿ, ಇಷ್ಟೆಲ್ಲ ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕಾರಣ ಯಾವುದು ಅಂತ ಹೇಳಿದ್ರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ. ಸೊ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾಯ್ಸ್ ಆಫ್ ಆರಾಧನಾ ತಂಡ ಒಂದು ಪ್ರತಿಭೆಗಳಿಗೆ ಪ್ರೋತ್ಸಾಹಿಸ್ತದೆ, ಹಾಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತದೆ. ಆ ತಂಡದ ಮುಖ್ಯಸ್ಥರಾದ ಪದ್ಮಶ್ರೀ ಮೇಡಮ್ ಅವರು ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಹಾಗೆ ಪ್ರೀತಿಯನ್ನು ತೋರಿಸ್ತಾರೆ. ಅವರ ಜೊತೆ ಇರುವ ಬಸವರಾಜ್ ಸರ್, ಧೀಮರಾಜ್ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗೆ ಅವರಿಗೆಲ್ಲರಿಗೂ ಕೂಡ ತುಂಬಾ ಪೂರಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹಾಗಾದ್ರೆ ನಿಮ್ಮ ಸಾಧನೆಯ ಹಾದಿಯೂ ಕೂಡ ಹೀಗೆ ಮುಂದುವರಿತಾ ಹೋಗ್ಲಿ ಅಂತ ನಾನು ಇಚ್ಛಿಸ್ತೇನೆ. ಆ್ಯಂಡ್ ನಮ್ಮ ವಾಯ್ಸ್ ಆಫ್ ಆರಾಧನಾ ನಿಮಗೆ ಇಂತಹ ಅದ್ಭುತವಾದಂತಹ ವೇದಿಕೆ, ಇಂತಹ ಒಂದು ಅಭಿಮತದಂತಹ ಈ ಒಂದು ವೇದಿಕೆಯನ್ನು ನೀಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಭಿಮತ ವಾಹಿನಿ ಹಾಗೂ ಅಲ್ಲಿಯ ಸರ್ವ ಸದಸ್ಯರು. ಸೊ ಹಾಗೆ ಅಭಿಮತ ವಾಹಿನಿಯವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನನ್ನಂತಹ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳನ್ನು ಭಾರತದ ಮೂಲೆ ಮೂಲೆಗೆ ತಲುಪಿಸುವ ಕಾರ್ಯ ಮಾಡುವಂತಹ ಈ ಅಭಿಮತ ಚಾನೆಲ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೀವು ಹೇಳಿದ ಮಾತು ನಿಜವಾಗ್ಲೂ ಸತ್ಯ. ನಾವೀಗ ನೋಡ್ಬೋದು, ಅದೆಷ್ಟೋ ಕಡೆಗಳಲ್ಲಿ ಯಾವುದೇ ಕಾರ್ಯಕ್ರಮವಾದರೂ ಕೂಡ ನಾವು ಹೊರಗಡೆಯಿಂದ ಎಷ್ಟೋ ಪ್ರತಿಭೆಗಳನ್ನ ಇಲ್ಲಿಯೇ ಕರೆತರ್ತೇವೆ. ಆದರೆ ನಮ್ಮ ತುಳುನಾಡಲ್ಲೇ, ನಮ್ಮ ಕರಾವಳಿಯಲ್ಲೇ ಅದೆಷ್ಟೋ ಪ್ರತಿಭೆಗಳಿವೆ ಅಲ್ವಾ? ಸೊ ಆದ್ರಿಂದ ಆದಷ್ಟು ನಾನು ಹೇಳುವಂತಹದ್ದು ಇಷ್ಟೇ, ಹೊರಗಡೆಯಿಂದ ನಾವು ಸುಮ್ಮನೆ ಹೆಚ್ಚು ಜನರನ್ನ ಕರಿಬೇಕು, ಅದರ ಜೊತೆಗೇನೆ ನಮ್ಮ ಕರಾವಳಿಯ ಪ್ರತಿಭೆಗಳಿಗೆ ಮೊಟ್ಟ ಮೊದಲನೇದಾಗಿ ಆದ್ಯತೆಯನ್ನ ಕೊಟ್ಟು ಅವರ ಪ್ರತಿಭೆಯನ್ನ ಜಗಜ್ಜಾಹೀರಾತು ಮಾಡಿದ ನಂತರ ಹೊರಗಿನವರಿಗೆ ನಾವು ಮತ್ತೆ ನಾವು ಆ ಒಂದು ಪ್ರಾಮುಖ್ಯತೆಯನ್ನ ಕೊಡೋಣ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಮುಂದಕ್ಕೆ ಈ ಒಂದು ಇಂಟರ್ವ್ಯೂ ಮುಗಿತಾ ಬಂತು ಇಲ್ಲಿಗೆ. ನಾನು ಕೊನೆಯದಾಗಿ ಎಲ್ಲ ಪ್ರತಿಭೆಗಳ ಜೊತೆ ಕೇಳುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮವನ್ನ ಅದೆಷ್ಟೋ ಪೋಷಕರು ನೋಡ್ತಾ ಇರ್ತಾರೆ, ಅದೆಷ್ಟೋ ಮಕ್ಕಳು ನೋಡ್ತಾ ಇರ್ತಾರೆ. ಅದು ನಿಮ್ಮ ಇಷ್ಟ, ಯಾರಿಗೆ ಬೇಕಾದ್ರೂ ಹೇಳ್ಬೋದು. ಕೊನೆಯದಾಗಿ ಏನಾದರೂ ಒಂದು ಮಾತನ್ನ ಹೇಳಬೇಕು ಅಂದ್ರೆ, ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾರೆಲ್ಲ ಈ ಅಭಿಮತ ಚಾನೆಲ್ ನಲ್ಲಿ ನೋಡ್ತಾ ಇದ್ದಾರೆ, ನನ್ನ ಪರವಾಗಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ತಂದೆ ತಾಯಿಗಳಿಗೆ ಕೂಡ ಚಿರಋಣಿಯಾಗಿದ್ದೇನೆ. ಹಾಗೆ ವಾಯ್ಸ್ ಆಫ್ ತಂಡ, ಪದ್ಮಶ್ರೀ ಮೇಡಮ್, ಬಸವರಾಜ್ ಸರ್, ಧೀನರಾಜ್ ಸರ್ ಅವರಿಗೆಲ್ಲರಿಗೂ ನಾನು
ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಕಲಾ ಜರ್ನಿಯನ್ನು ಹಂಚಿಕೊಂಡದಕ್ಕೆ ನಿಮಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲದೆ ನಿಮ್ಮ ಸಾಧನೆಯ ಹಾದಿ ಇನ್ನು ಮುಂದಕ್ಕೂ ಕೂಡ ಉನ್ನತವಾದಂತಹ ಹೆಮ್ಮರವಾಗಿ ಬೆಳೀಲಿ ಅಂತ ನಾವು ಅಭಿಮತ ವಾಹಿನಿಯ ಪರವಾಗಿ, ವಾಯ್ಸ್ ಆಫ್ ಆರಾಧನದ ಪರವಾಗಿ ಹಾಗೂ ಶ್ರೇಯಾ ಸುಳ್ಯನ ಪರವಾಗಿ ನಿಮಗೆ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಹನ್ಷಿತ್ ಆಳ್ವ ಇವರ ಪ್ರತಿಭಾ ಜರ್ನಿ. ಸೊ ಇಂತಹದ್ದೇ ಅದ್ಭುತವಾದಂತಹ ಪ್ರತಿಭಾ ಜರ್ನಿಯ ಜೊತೆ ಪ್ರತಿ ವಾರ ನಾವು ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತೇವೆ. ಸೊ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ. ಇದು ಅಭಿಮತ, ಜನ ಮನದ ನಾಡಿಮಿಡಿತ.